ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗೂ ಸ್ವಲ್ಪ ಫಂಡ್ಸ್ ಏನಾದರೂ ರಿಲೀಸ್ ಮಾಡಿದ್ರೆ ನಾವು ಇದೇ ತರ ಮೆನ್ಸ್ ಪಾರ್ಲರ್ ಓಪನ್ ಮಾಡಿ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಬೆಳೆಸಬಹುದಾಗಿತ್ತು ಅಂತ. ಹೂ ಬಾವ, ಓಪನ್ ಮಾಡಿ ಕೊಟ್ಬಿಡಿ. ವಾರಕ್ಕೊಂದ್ಸಲ ಡೌನ್ ನೋಡಕ್ ಪಾರ್ಲರ್ಗೆ ಹೋಗ್ತಾನೆ. ಆ ಖರ್ಚಾದ್ರೂ ನಮ್ಗೆ ಮಿಕ್ಕತ್ತೆ. ಕೇಳಿದ್ರೇನವರು ಕೇಳಿದ್ರು ಬಾವ, ಇದು ಪರ್ಸನಲ್ ಬಾವ. ನಾನು ಹೇಳ್ತಾ ಇರೋದು ಪ್ರೊಫೆಷನ್ ಬಗ್ಗೆ. ಅಪ್ಪ ಕಾಕ್ರೋಜು, ಈ ಶೋಕಿ ಎಲ್ಲ ನಾವು ಮಾಡಿ ಬಿಟ್ಬಿಟ್ಟಿದೀವಪ್ಪ. ಕಷ್ಟಪಟ್ಟು ಒಂದು ಬೋಂಡ ಅಂಗಡಿ ಇಟ್ಟಿದ್ದೀನಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ. ಅಷ್ಟು ಸಾಕಪ್ಪ. ಕಾಲ್ ಕೊಡು. ಅಕ್ಕ, ನೀನ್ ನನ್ಗಿಂತ ದೊಡ್ಡವಳು ಕಣೆ, ನನ್ ಕಾಲ್ ಮುಟ್ಬಾರ್ದು. ಪರವಾಗಿಲ್ಲ ಕಣೆ, ಯಾರ್ಯಾರ್ದೋ ಕಾಲ್ ಮುಟ್ಟಿದೀನಿ, ನಿನ್ ಕಾಲ್ ಮುಟ್ಟೋದ್ರಲ್ಲಿ ಏನಿದೆ? ಕಾಲ್ ಕೊಡು. ಇಲ್ಲ ಅಕ್ಕ, ಬೇರೆಯವ್ರು ಯಾರಾದ್ರೂ ಮಾಡ್ಲಿ, ನೀನ್ ಬೇಡ. ಯಾಕೆ ಹೀಗೆಲ್ಲ ಆಡ್ತೀಯ? ಸುಮ್ನೆ ಕೊಡು. ಇದು ನನ್ ಕೆಲ್ಸ, ಯಾರು ಮಾಡಿದ್ರೇನಂತೆ? ಇದ್ರಲ್ಲಿ ದೊಡ್ಡೋರು ಚಿಕ್ಕವರು ಯಾವ್ದು ಬರಲ್ಲ. ಅತ್ತೆ, ಇವಳು ನಮ್ ದಿವ್ಯನೇನಾ ಅಥವಾ ಯಾವ್ದಾದ್ರೂ ಒಳ್ಳೆ ಆತ್ಮ ದೆವ್ವನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಸುಮ್ಮನೆ ಪಾಪ ಮಗು ಇಷ್ಟೆಲ್ಲ ಮಾಡ್ತಾ ಇದ್ದೆ ನೋಡು, ಯಾವಾಗ್ಲೂ ಅನುಮಾನ ಪಡದ್ದೆ. ಥ್ಯಾಂಕ್ಸ್ ದಿವ್ಯಕ್ಕ, ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡಿದೆ. ನಿನ್ ಕಸ್ಟಮರ್ಸ್ನ ಚೆನ್ನಾಗಿ ನೋಡ್ಕೊ. ಒಳ್ಳೇದಾಗ್ಲಿ. ತಗೋ. ಏನೇ ಇದು? ಸರ್ವಿಸ್ ಚಾರ್ಜು. ಬೇಡ ಕಣೆ, ನೀನು ನನ್ನ ತಂಗಿ, ನಿನ್ನ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ? ನಿನ್ ತಂಗಿ ಅಂತ ಕೊಡ್ತಿಲ್ಲ ಕಣೆ, ನಿನ್ ಪಾರ್ಲರಿಗೆ ಬಂದಿರೋ ಮೊದಲನೇ ಕಸ್ಟಮರ್ ಅಂತ ಕೊಡ್ತಾ ಇದ್ದೀನಿ. ತಗೋ. ದಿವ್ಯಾ, ಇದು ನಿನ್ನ ಮೊದಲನೇ ಬೋಣೆ, ಬೇಡ ಅನ್ಬಾರ್ದು. ತಗೊಳ್ಳೆ. ನಾನು ಇದನ್ನ ದುಡ್ಗೋಸ್ಕರ ಮಾಡಲಿಲ್ಲ, ಆದ್ರೆ ನಿನ್ ಪ್ರೀತಿಗೆ ಅವಮಾನ ಮಾಡಲ್ಲ. ಥ್ಯಾಂಕ್ ಯು ಅಕ್ಕ. ಆಲ್ ದಿ ಬೆಸ್ಟ್. ಹುಷಾರು. ಸರಿ, ಬರ್ತೀನಿ. ಹಾ. ಸದ್ಯ ನಾನು ಎಷ್ಟೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ದೇವ್ರು ಬಾಲನಂತ ಒಳ್ಳೆ ಗಂಡನ್ ಕೊಟ್ಟ. ಅವನಿಂದ ನಾನಿವತ್ತು ಬದಲಾಗಕ್ ಸಾಧ್ಯ ಆಯ್ತು. ಅವನಿಂದ ಇವತ್ತು ನಾನು ಇಂಡಿಪೆಂಡೆಂಟ್ ಆಗಿ ಪಾರ್ಲರ್ ಓಪನ್ ಮಾಡಿದಾಯ್ತು. ಹಲೋ. ಕಂಗ್ರಾಟ್ಸ್ ದಿವ್ಯಾ, ನಿನ್ನ ಹೊಸ ಪಾರ್ಲರ್ಗೆ. ಅಂತೂ ಇಂತೂ ಜೀವನದಲ್ಲಿ ಏನೋ ಒಂದು ಮಾಡ್ತಿದ್ಯಾ ಅಂತ ಆಯ್ತು. ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಬೇಡ, ಮೀಟ್ ಮಾಡಿ ಪಾರ್ಟಿ ಕೊಡಿಸು. ಹೇಗಿದ್ರು ನಾವು ಮೀಟ್ ಮಾಡಿ ತುಂಬ ದಿನ ಆಯ್ತಲ್ವಾ? ಸಿಗೋದಕ್ಕೆ ಕಷ್ಟ, ನಾನು ಬ್ಯುಸಿ ಇದ್ದೀನಿ. ದಿವ್ಯಾ, ಕೆಲಸ ಅಂದಮೇಲೆ ಬ್ಯುಸಿ ಎಲ್ಲ ಇದ್ದಿದ್ದೆ. ಸಿಗು, ನಿನ್ನ ಹತ್ರ ಮಾತಾಡೋದು ತುಂಬ ಇದೆ. ಏನು ಮಾತು? ಇನ್ನೇನು ಮಾತಿರುತ್ತೆ? ನಿನ್ನ ತಂಗಿ ಬಗ್ಗೆನೆ. ನಿನ್ನ ತಂಗಿನ ನನ್ನ ತಮ್ಮ ಕಾರ್ತಿಕ್ನ ದೂರ ಮಾಡಬೇಕು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ಮತ್ತೆ ಶುರು ಹಚ್ಕೊಂಡ್ಯಾ? ನಾನು ಬದಲಾಗ್ತೀನಿ ಅಂತಿದ್ರು ನಿಮ್ಮಂಥವ್ರು ನನ್ನನ್ನು ಬದಲಾಗಕ್ಕೆ ಬಿಡ್ತಿಲ್ಲ. ವಾಟ್ ಯು ಮೀನ್? ನೀನು ಇಲ್ಲ, ಮೊಸಳೆನೂ ಇಲ್ಲ. ನೋಡು, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡು. ನನಗೆ 1000 ಕೆಲಸ ಇದೆ. ನಿನ್ನ ಮತ್ತೆ ಸತ್ಯನ ವಿಷಯದಲ್ಲಿ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ. ನನ್ನನ್ನು ಈ ವಿಷಯಕ್ಕೆ ಕಾಂಟ್ಯಾಕ್ಟ್ ಮಾಡಬೇಡ. ನೋಡು, ನಾನು ಮೊದಲಿನ ಥರ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದೀನಿ. ನಾನು ದುಡಿತಿದ್ದೀನಿ. ಬೇಕು ಅಂದರೆ ನನ್ನ ಗಂಡ ನನಗೆ ದುಡ್ಡು ಕೊಡ್ತಾನೆ. ನಿನ್ನ ಹತ್ರ ಕೈ ಚಾಚೋ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಇನ್ಯಾವತ್ತೂ ಫೋನ್ ಮಾಡಬೇಡ. ಓ ದಿವ್ಯಾ, ನರಿ ತನ್ನ ಕಂತ್ರಿ ಬುದ್ಧಿನ ಬಿಟ್ಬಿಡ್ತು ಅಂದರೆ ಅದನ್ನು ಪ್ರಪಂಚ ನಂಬಬಹುದು, ನಾನಲ್ಲ. ನೋಡು, ನನಗೆ ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಇದೇ ವಿಷಯಕ್ಕೆ ನೀನು ನನಗೆ ಕಾಲ್ ಮಾಡಿದ್ರೆ ನಿಮ್ಮನೆಗೆ ಬಂದು ಎಲ್ಲರೂ ಮುಂದೆ ಉಗಿಬೇಕಾಗತ್ತೆ. ಫೋನ್ ಇಡೆ.
ನಿನಗೆ ನನ್ನ ಅವಶ್ಯಕತೆ ಇಲ್ವಾ? ನನಗೆ ಅವಮಾನ ಮಾಡ್ತೀಯಾ? ಮನೆಗೆ ಬಂದು ನನಗೆ ಉಗೀತ್ಯಾ? ತಪ್ಪು ಮಾಡ್ಬಿಟ್ಟೆ ದಿವ್ಯಾ, ನೀ ನನ್ನನ್ನು ಕೆಣಕಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನಗೆ ನನ್ನ ಅವಶ್ಯಕತೆ ಬರಬೇಕು. ನಾನು ಹೇಳಿದ ಥರ ನೀನು ಕೇಳಬೇಕು. ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ. ಇಲ್ಲ ಅಂದರೆ ನನ್ನ ಹೆಸರು ಕೀರ್ತನಾನೇ ಅಲ್ಲ. ಸರ್ ಒಂದು 5 ನಿಮಿಷ ಕೊಡಿ, ಕಾಲ್ ಮಾಡ್ತೀನಿ. ಹಾಂ, ಬಲ ತಗೋ. ಇದ್ಯಾಕೆ ನನಗೆ ಕೊಡ್ತಿದ್ಯಾ? ಇದು ನಿಂದಲ್ವಾ? ನಂದು ನಿಂದು ಅಂತೆಲ್ಲ ಏನೂ ಇಲ್ಲ ಬಾಲ, ನಾವಿಬ್ರು ಒಂದೇ. ಇದು ನಿನ್ನ ಹತ್ರ ಇದ್ರೇನೆ ಅದಕ್ಕೊಂದು ಬೆಲೆ. ಇದು ಒಳ್ಳೆ ಮನಸ್ಸಿರೋರು ಕೊಟ್ಟಿರೋದು. ಜೋಪಾನವಾಗಿ ಇಟ್ಕೋ, ಖರ್ಚು ಮಾಡಬೇಡ. ಸರಿ ಬಾಲ. ಅಮೂಲ್ ಬೇಬಿ ಬಾ. ಸತ್ಯ ಸತ್ಯ ಏನು? ಹೇಳ್ತೀನಿ ಬಾ. ಅಯ್ಯೋ ಕುತ್ಕೋ. ಸತ್ಯ ಏನು ಅಂತ ಹೇಳು. ಅಮೂಲ್ ಬೇಬಿ, ನಾನು ನಿನ್ನ ಹತ್ರ ಏನೋ ಒಂದು ಹೇಳಬೇಕು. ಹಾಗಿದ್ರೆ ಮಗು ಮಾಡ್ಕೊಳಕ್ ಒಪ್ಕೋತಾ ಇದ್ಯಾ? ಸದಾಶಿವನ್ಗೆ ಅದೇ ಧ್ಯಾನ ಅಂದಂಗಾಯ್ತು ನಿನ್ ಮಾತು. ಹೌದು, ನಾನು ಸದಾಶಿವನೇ, ನಂಗೆ ಅದೇ ಧ್ಯಾನನೇ. ಏನಿವಾಗ ಸತ್ಯ? ಆದ್ರೆ ನಾನು ಹೇಳಕ್ ಬಂದಿರೋ ವಿಷಯ ಅದಲ್ಲ, ಬೇರೆ. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಈ ವಿಷಯ ಕೇಳಿದ್ರೆ ನೀನು ಖುಷಿ ಆಗ್ತೀಯ. ಮಗು ವಿಷಯ ಬಿಟ್ಟು ಇನ್ಯಾವ ವಿಷಯನೂ ನಾನು ಖುಷಿ ಕೊಡಲ್ಲ. ಐ ಆಮ್ ಸಾರಿ. ಆಯ್ತು, ಆದ್ರೂ ನಾನು ನಿನ್ಗಿದನ್ನ ಹೇಳಲೇಬೇಕು. ಬಿಕಾಸ್ ಈ ವಿಷಯ ನನಗೆ ಖುಷಿ ಕೊಟ್ಟಿದೆ. ಅಮೂಲ್ ಬೇಬಿ, ದಿವ್ಯಕ್ಕನಲ್ಲಾಗಿದ್ದ ಬದಲಾವಣೆಯನ್ನು ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮಲ್ ಬೇಬಿ, ಅವಳು ಬದಲಾಗೋದು ಆಗಿದ್ರೂ ಆಗಿರ್ಬೋದೇನೋ. ಆದ್ರೆ ನೀನ್ ಯಾವಾಗ ಬದಲಾಗ್ತೀಯಾ ಅದನ್ನ ಹೇಳು. ಅಂದ್ರೆ ಹೇಗೇಗೋ ಇದ್ದಿದ್ ನಿಮ್ಮ ಅಕ್ಕ ಬದಲಾಗಿದ್ಕೆ ನೀನು ಇಷ್ಟೊಂದು ಖುಷಿ ಪಡ್ತಾ ಇರಬೇಕಾದ್ರೆ, ಮಗು ವಿಷಯದಲ್ಲಿ ನೀನ್ ಬದಲಾದ್ರೆ ನಮಗೆಲ್ಲ ಎಷ್ಟು ಖುಷಿ ಆಗ್ಬೋದು ಸ್ವಲ್ಪ ಯೋಚನೆ ಮಾಡೋ. ಅಮೂಲ್ ಬೇಬಿ, ಮತ್ತೆ ಅದೇ ವಿಷಯನಾ? ಹೌದು, ಸದ್ಯಕ್ಕೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಬೇರೆ ಯಾವುದೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.